ಕೂದಲು ತೆಳುವಾಗಿರಲಿ, ಎಷ್ಟೇ ಉದುರುತ್ತಾ ಇದ್ರೂ ಕೂಡ ತಲೆ ಸ್ನಾನ ಮಾಡೋಕ್ಕಿಂತ ಅರ್ಧ ಗಂಟೆ ಮೊದಲು ಇದನ್ನು ಹಚ್ಚಿ ಎಷ್ಟು ಬೇಗ ನಿಮ್ಮ ಕೂದಲು ಉದುರುವುದು ನಿಲ್ಲುತ್ತೆ ಅಂತ. ಕೂದಲಿನ ಬುಡಕ್ಕೆ ನ್ಯೂಟ್ರಿಯೆಂಟ್ಸನ್ನು ಒದಗಿಸುವ ಜೊತೆಗೆ ಕೂದಲನ್ನು ದಟ್ಟವಾಗಿ ಬೆಳೀಲಿಕ್ಕೆ ಇದು ಸಹಾಯ ಮಾಡುತ್ತೆ. ಇದನ್ನು ಮಕ್ಕಳು, ಮಹಿಳೆಯರು, ಪುರುಷರು, ವಯಸ್ಸಾದವರು ಪ್ರತಿಯೊಬ್ಬರು ಇದನ್ನು ಅಪ್ಲೈ ಮಾಡ್ಬೋದು. ಅವರ ಕೂದಲು ದಟ್ಟವಾಗಿ ಬೆಳೆಯೋದ್ರ ಜೊತೆಗೆ ಕೂದಲು ಕಪ್ಪಾಗುತ್ತೆ. ಚಿಕ್ಕ ವಯಸ್ಸಿನಲ್ಲೇ ಗ್ರೇ ಹೇರ್ ಆಗ್ತಾ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ಕೂದಲು ಕಟ್ಟಾಗೋದು, ಕೂದಲು ರಫ್ ಆಗೋದು, ಒರಟಾಗೋದು, ಡ್ಯಾಂಡ್ರಫ್ ಆಗೋದು, ಇಂತಹ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಕಡಿಮೆ ಮಾಡುತ್ತೆ ಇವತ್ತಿನ ಮನೆ ಬಂದು. ಹಾಗಾದರೆ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಇಂತಹ ಒಳ್ಳೆಯ ವಿಡಿಯೋಗಳಿಗಾಗಿ ನೀವು ವೇಟ್ ಮಾಡ್ತಾ ಇದ್ದರೆ ಒಂದು ಲೈಕ್ ಕೊಡೋದಂತೂ ಮರೀಲೇಬೇಡಿ ಫ್ರೆಂಡ್ಸ್. ಜೊತೆಗೆ ಯಾರು ಹೊಸಬರು ನನ್ನ ಚಾನಲ್ನ ನೋಡ್ತಿದ್ರೋ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇದೆ, ಅದನ್ನು ಪ್ರೆಸ್ ಮಾಡಿ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪುತ್ತೆ. ಇವಾಗ ನಮಗೆ ಇದಕ್ಕೆ ಬೇಕಾದಂಥ ಪದಾರ್ಥ ಅಂದರೆ ಮೆಂತೆ. ಕೂದಲಿಗೆ ಏನೇ ಸಮಸ್ಯೆ ಆಗಿದ್ರೂ ಕೂಡ ಮೆಂತೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಈ ಮೆಂತೆ ಅನ್ನೋದು ಕೂದಲಿಗೆ ಒಂದು ಎನರ್ಜಿನ ಕೊಡುತ್ತೆ, ತಾಕತ್ತನ್ನು ಕೊಡುತ್ತೆ. ಮೆಂತೆಯಲ್ಲಿ ರಿಚ್ ಆದಂಥ ಐರನ್ ಇದೆ, ಪ್ರೋಟೀನ್ ಇದೆ, ಮತ್ತು ಬೇಕಾದಂಥ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಕೂಡ ಇದರಲ್ಲಿದೆ. ಹಾಗಾಗಿ ಕೂದಲು ಚೆನ್ನಾಗಿ ಬೆಳೀಲಿಕ್ಕೆ, ದಟ್ಟವಾಗಿ ಬೆಳೀಲಿಕ್ಕೆ ಮೆಂತೆ ನಮಗೆ ತುಂಬಾ ಸಹಾಯ ಮಾಡುತ್ತೆ. ಅದಲ್ಲದೆ ಯಾರಿಗೆ ಡ್ಯಾಂಡ್ರಫ್ ಆಗಿದ್ರೆ, ತಲೆಯಲ್ಲಿ ಇಚ್ಚಿಂಗ್ ಆಗ್ತಾ ಇದ್ರೆ, ಕೂದಲಿನ ಬುಡದಲ್ಲಿ ಅಥವಾ ಸ್ಕ್ಯಾಲ್ಪಲ್ಲಿ ಯಾವುದೇ ಸಮಸ್ಯೆ ಆಗಿದ್ರೂ ಕೂಡ ಅದನ್ನು ಕಡಿಮೆ ಮಾಡುತ್ತೆ. ಯಾಕಂದರೆ ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಮತ್ತು ಆ್ಯಂಟಿ ಫಂಗಲ್ ಪ್ರಾಪರ್ಟೀಸ್ ಇದೆ. ಹಾಗಾಗಿ ಮೆಂತೆ ನಮ್ಮ ಕೂದಲು ಸದೃಢವಾಗಿ ಬೆಳೀಲಿಕ್ಕೆ ತುಂಬಾ ಅವಶ್ಯಕವಾಗಿ ಬೇಕಾಗತ್ತೆ. ಒಂದು ಗಾಜಿನ ಬಾಟಲನ್ನು ತೊಗೊಂಡಿದ್ದೀವಿ ನೋಡಿ. ಇದಕ್ಕೆ ನಾವು 3 ಸ್ಪೂನ್ ಮೆಂತೆಯನ್ನು ಹಾಕ್ಕೊಳ್ಬೇಕು. ನಿಮ್ಮ ಮನೇಲಿ ಜಾಸ್ತಿ ಮೆಂಬರ್ ಇದ್ದರೆ ಇದನ್ನು ಡಬಲ್ ಮಾಡ್ಬೋದು. ಇದಕ್ಕೆ ಶುದ್ಧವಾದಂಥ ನೀರನ್ನು ನಾವು ಇದಕ್ಕೆ ಸೇರಿಸಬೇಕು ನೋಡಿ. ಈ ರೀತಿ ಅಂದರೆ ಮೆಂತೆ ಕಾಳು ಮುಳುಗುವಷ್ಟು ನೀರನ್ನು ನಾವು ಹಾಕಬೇಕು. ಈ ರೀತಿ ನಾವು ಒಂದು ಗಾಜಿನ ಬಾಟ್ಲನ್ನೇ ತೊಗೋಬೇಕಾಗತ್ತೆ. ಅದಕ್ಕೆ 3ರಿಂದ 4 ಸ್ಪೂನ್ ಬೇಕಾದರೆ ನೀವು ಹಾಕ್ಬೋದು. ಅದಕ್ಕೆ ಕುಡಿಯುವಂಥ ಶುದ್ಧವಾದಂಥ ನೀರನ್ನು ಹಾಕಿ ಬಾಟಲ್ನ ಲಿಡ್ಡನ್ನು ಕರೆಕ್ಟಾಗಿ ಟೈಟಾಗಿ ಕ್ಲೋಸ್ ಮಾಡಬೇಕು. ಇದನ್ನು 2 ದಿವಸ ನೀವು ಹಾಗೇ ಇಡಬೇಕು. ಸ್ವಲ್ಪ ತಣ್ಣಗಿರುವ ಕೂಲಾಗಿರುವಂಥ ಪ್ರದೇಶದಲ್ಲಿ, ಅಂದರೆ ಆ ಪ್ರದೇಶದಲ್ಲಿ ಬಿಸಿಲು ಬರಬಾರ್ದು, ಯಾವುದೇ ರೀತಿಯ ಹೀಟ್ ತಾಗಬಾರ್ದು ಅಂಥ ಪ್ರದೇಶದಲ್ಲಿ ನೀವು ಈ ಬಾಟಲನ್ನು ಇಡಬೇಕು. 2 ದಿವಸ ಆದಮೇಲೆ ನಾವು ಇದನ್ನು ತೆಗೆದು ನೋಡಿದಾಗ ನೋಡಿ ಎಷ್ಟು ಚೆನ್ನಾಗಿ ಮೆಂತೆ ನೆಂದಿದೆ. ಮತ್ತು ಅದರಲ್ಲಿ ಒಂಥರ ಗಂಜಿ ಥರದ ಒಂದು ಗಂಜಿ ಬಿಟ್ಟಿದೆ ನೋಡಿ, ತೆಳು ಜೆಲ್ ಟೈಪ್ ಆಗಿದೆ ಅಲ್ವಾ. ಈ ಜೆಲ್ ಇರುತ್ತಲ್ಲ, ಇದೇ ನಮ್ಮ ಕೂದಲಿಗೆ ಅಮೃತವಾಗಿ ಕೆಲಸ ಮಾಡುತ್ತೆ. ಮೆಂತೆಯಲ್ಲಿರುವಂತಹ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳು ಡಬಲ್ ಆಗುತ್ತೆ. ಹಾಗಾಗಿ ಈ ಪ್ರೋಸೆಸ್ ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು. ಇವಾಗ ನಾವು ಈ ಮೆಂತೆಯ ಎಕ್ಸ್ಟ್ರಾಕ್ಟ್ ಅಥವಾ ಜೆಲ್ಲನ್ನು ನೋಡಿ ಸೋಸ್ಕೊಳ್ಳೋಣ ನೋಡಿ. ನಮಗೆ ಜೆಲ್ ಮಾತ್ರ ಬೇಕು, ಮೆಂತೆ ಕಾಳು ಬೇಡ. ಈ ಮೆಂತೆ ನೀರಿನಿಂದ ಬಂದಂಥ ರಸ ಇದೆಯಲ್ಲ, ಇದು ಯಾರಿಗೆ ತುಂಬಾ ಹೇರ್ ಫಾಲ್ ಆಗ್ತಾ ಇರುತ್ತೆ, ತುಂಬಾ ತೆಳು ಕೂದಲಾಗಿರುತ್ತೆ ನೋಡಿ, ಅದಕ್ಕೆ ಜೀವನೇ ಇರೋದಿಲ್ಲ, ಅಂತಹ ಕೂದಲಿಗೆ ಒಂದು ನ್ಯಾಚುರಲ್ ಆದಂಥ ಥಿಕ್ನೆಸ್ಸನ್ನು ಕೊಡುತ್ತೆ ಮತ್ತು ಹೇರ್ ವಾಲ್ಯೂಮನ್ನು ಇಂಪ್ರೂವ್ ಮಾಡುತ್ತೆ. ಅದರಲ್ಲೂ ಈ ಬೇಸಿಗೆಯಲ್ಲಿ ಮೆಂತೆ ತುಂಬಾ ಒಳ್ಳೆಯದು. ಕೆಲವರಿಗೆ ಈ ಮೆಂತೆಯನ್ನು ತಲೆ ಕೂದಲಿಗೆ ಅಪ್ಲೈ ಮಾಡಿದಾಗ ಕೋಲ್ಡ್ ಆಗುತ್ತೆ, ಅಲರ್ಜಿ ಆಗುತ್ತೆ ಅನ್ನೋರು ಈ ಬೇಸಿಗೆಯಲ್ಲಿ ಇಂತಹ ಟ್ರೀಟ್ಮೆಂಟ್ಗಳನ್ನು ಹೇರಿಗೆ ಮಾಡ್ಕೋಬೇಕು. ಯಾಕಂದರೆ ನೀವು ಯಾವುದೇ ಹೇರ್ ಪ್ಯಾಕನ್ನು ಹಾಕಿದರೂ ಕೂಡ ಮೆಂತೆಯಷ್ಟು ಬೆಸ್ಟ್ ಆದಂಥ ಹೇರ್ ಪ್ಯಾಕ್ ಅಥವಾ ಹೇರ್ ಸಿರಮ್ ಯಾವುದೂ ಇಲ್ಲ. ನಾವು ಮೆಂತೆಯನ್ನೇ ನೆನೆಸಿ ಅದನ್ನು ರುಬ್ಬಿ ನಮ್ಮ ತಲೆ ಕೂದಲಿಗೆ ಅಪ್ಲೈ ಮಾಡಿದಾಗ ಅದನ್ನು ವಾಶ್ ಮಾಡೋದು ತುಂಬಾ ಕಷ್ಟ. ಯಾಕಂದರೆ ಅದು ತಿಕ್ಕಾಗಿ ನಮ್ಮ ಕೂದಲಿಗೆ ಅಂಟ್ಕೊಂಡು ಬಿಡುತ್ತೆ. ಅದ್ರ ಜೊತೆಗೆ ಹೇರ್ ವಾಶ್ ಮಾಡಲಿಕ್ಕೆ ತುಂಬಾ ನೀರು ಬೇಕಾಗತ್ತೆ. ಮತ್ತು ಅದನ್ನು ಸ್ನಾನ ಆದಮೇಲೆ ಕೂಮ್ ಮಾಡಿ ಮತ್ತೆ ಅದನ್ನು ನಾವು ತೆಗಿಬೇಕಾಗತ್ತೆ. ಆದರೆ ಈ ರೀತಿಯ ನೀವು ಮೆಂತೆಯ ನೀರನ್ನು, ಈ ಜೆಲ್ಲನ್ನು ಉಪಯೋಗಿಸೋದ್ರಿಂದ ಈಸಿಯಾಗಿ ಹೇರ್ ವಾಶ್ ಮಾಡ್ಕೊಳ್ಬೋದು. ನೀರು ಕೂಡ ಕಡಿಮೆ ಖರ್ಚಾಗತ್ತೆ, ತುಂಬ ರಿಸ್ಕ್ ಇರೋದಿಲ್ಲ. ನಾವು ಈಸಿಯಾಗಿ ಸಾಫ್ಟಾಗಿ ನಮ್ಮ ಕೂದಲಿಗೆ ಇದನ್ನು ಅಪ್ಲೈ ಮಾಡಿಕೊಂಡು ನಮ್ಮ ಕೂದಲನ್ನು ಚೆನ್ನಾಗಿ ನಾವು ನೀಟಾಗಿ ಬೆಳೆಸ್ಕೊಳ್ಬೋದು. ಇವಾಗ ನೋಡಿ, ಈ ಮೆಂತೆ ರಸ ಬಂದಿದೆಯಲ್ಲ, ಈ ಜೆಲ್ಲಿಗೆ ನಾವು 2 ಸ್ಪೂನ್ ಅಲ್ವೇರಾ ಜೆಲ್ಲನ್ನು ಆ್ಯಡ್ ಮಾಡೋಣ. ನಾನು ಮಾರ್ಕೆಟಿಂದ ತಂದಂಥ ಅಲ್ವೇರಾ ಜೆಲ್ಲನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದಕ್ಕೆ ನೀವು ನಿಮ್ಮ ಮನೆಯಲ್ಲಿ ಬೆಳೆದಂಥ ಫ್ರೆಶ್ ಆದಂಥ ಅಲ್ವೇರಾ ಜೆಲ್ಲನ್ನು ಸೇರಿಸ್ಬೋದು. ಅದು ತುಂಬಾ ಒಳ್ಳೆಯದು. ಆದರೆ ಅದನ್ನು ಜೆಲ್ ತೆಗೆಯುವಂಥ ವಿಧಾನ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಕೆಲವರಿಗೆ ಫ್ರೆಶ್ ಆದಂಥ ಅಲ್ವೇರಾ ಜೆಲ್ ಆ್ಯಡ್ ಮಾಡೋದ್ರಿಂದ ತಲೆಯಲ್ಲಿ ಇಚ್ಚಿಂಗ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಂಥವರು ಮಾರ್ಕೆಟಲ್ಲಿ ಸಿಗುವಂಥ ಅಲ್ವೇರಾ ಜೆಲ್ಲನ್ನು ಯೂಸ್ ಮಾಡಿ. ನಾನು ಬೆಸ್ಟ್ ಯಾವುದು ಅಂತ ಹೇಳಿದರೆ, ಮನೇಲಿ ಸಿಗುವಂಥ ಅಲ್ವೇರಾ ಜೆಲ್ ಆದರೆ ತುಂಬಾ ಬೆಸ್ಟ್.
ಅದನ್ನು ಯೂಸ್ ಮಾಡೋದನ್ನು ನೀವು ರೂಢಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಇವಾಗ ಈ ಆಲ್ವೇರಾ ಜೆಲ್ಲನ್ನು ಸ್ವಲ್ಪ ನಾವು ಹಾಕಿದ್ದೀವಲ್ಲ 2 ಸ್ಪೂನ್, ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅಷ್ಟು ಈಸಿಯಾಗಿ ಡೈಲ್ಯೂಟ್ ಆಗೋದಿಲ್ಲ. ನೋಡಿ 1-2 ನಿಮಿಷ ಟೈಮ್ ತೊಗೊಳುತ್ತೆ. ಒಂದು ವೇಳೆ ನಿಮಗೆ ಟೈಮ್ ಇಲ್ಲ ಅಂತ ಅಂದರೆ ಇದನ್ನು ನೀವು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡು, ಮನೇಲಿರುವಂಥ ಆಲ್ವೇರಾ ಜೆಲ್ ಆದರೆ ನೀವು ಅದನ್ನು ಮಿಕ್ಸಿಗೆ ಹಾಕೋದೇ ತುಂಬ ಒಳ್ಳೆಯದು. ಈ ಮಾರ್ಕೆಟಲ್ಲಿ ಸಿಗುವಂಥ ಆಲ್ವೇರಾ ಜೆಲ್ ಈಸಿಯಾಗಿ ನಾವು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಬೋದು. ಈ ಆಲ್ವೇರಾ ಜೆಲ್ ಕೂಡ ನಮ್ಮ ಕೂದಲನ್ನು ಸಾಫ್ಟಾಗಿ ಮಾಡುತ್ತೆ, ನಮ್ಮ ಕೂದಲಿಗೆ ಒಂದು ಶೈನಿಂಗನ್ನು ಕೊಡುತ್ತೆ. ತುಂಬ ಜನಕ್ಕೆ ಕೂದಲು ಒರಟಾಗಿರುತ್ತೆ, ರಫ್ ಆಗಿರುತ್ತೆ. ಸ್ವಲ್ಪ ನಾವು ಕೂದಲನ್ನು ಬಾಚಿದ್ರೆ ಸಾಕು ಕೂದಲು ಕಟ್ಟಾಗಿ ಬೀಳ್ತಾ ಇರುತ್ತೆ. ಅದರಲ್ಲೂ ಯಾರಿಗೆ ಕರ್ಲಿ ಹೇರ್ ಇದೆ ಅವ್ರಿಗೆ ಇಷ್ಟನೇ ಆಗೋದಿಲ್ಲ ಕರ್ಲಿ ಹೇರು, ಅಂಥವರು ಈ ಆಲ್ವೇರಾ ಜೆಲ್ಲನ್ನು ಕೂದಲಿಗೆ ಅಪ್ಲೈ ಮಾಡ್ತಾ ಬಂದರೆ ಕಾಲಕ್ರಮೇಣ ಕೂದಲು ಸಾಫ್ಟ್ ಆಗುತ್ತೆ ಮತ್ತು ಸಿಲ್ಕಿ ಆಗುತ್ತೆ, ಒಂದು ಶೈನಿಂಗ್ ಬರುತ್ತೆ ಕೂದಲಿಗೆ. ಇವಾಗ ನಾವು ಒಂದು ಬೆಸ್ಟ್ ಸೂಪರ್ ಆದಂಥ ಇಂಗ್ರೀಡಿಯೆಂಟನ್ನು ಇದಕ್ಕೆ ಆ್ಯಡ್ ಮಾಡೋಣ. ಯಾವುದು ಹೇಳಿ ನೋಡೋಣ? ಕೊಬ್ಬರಿ ಎಣ್ಣೆ. ಕೊಬ್ಬರಿ ಎಣ್ಣೆ ಅಂತೂ ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದಲ್ವಾ. ಇಲ್ಲಿ ನಾನು 2 ಸ್ಪೂನ್ ಕೊಬ್ಬರಿ ಎಣ್ಣೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೀವು ಇದಕ್ಕೆ ಬೇಕಾದರೆ ಹರಳೆಣ್ಣೆನೂ ಮಿಕ್ಸ್ ಮಾಡ್ಕೋಬೋದು. ಅಂದರೆ ಕೊಬ್ಬರಿ ಎಣ್ಣೆ ಜೊತೆಗೆ ಹರಳೆಣ್ಣೆನೂ ಮಿಕ್ಸ್ ಮಾಡ್ಕೊಳ್ಳಿ, ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ತುಂಬ ಥಂಡಿ ಶೀತ ಇರೋರು ಕೊಬ್ಬರಿ ಎಣ್ಣೆ ಮಾತ್ರ ಯೂಸ್ ಮಾಡಿ, ಬೇಕಾದರೆ ಬಾದಾಮಿ ಆಯಿಲನ್ನು ಇದಕ್ಕೆ ಹಾಕ್ಕೊಳ್ಬೋದು. ಇಲ್ಲಿ ನಾನು ಬರೀ 2 ಸ್ಪೂನ್ ಅಷ್ಟೇ ಕೊಬ್ಬರಿ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಒಂದು ವೇಳೆ ಕೂದಲು ನಿಮ್ಮದು ದಟ್ಟವಾಗಿದ್ದರೆ, ಉದ್ದವಾಗಿದ್ದರೆ, ಅಂದರೆ ಕೆಲವರಿಗೆ ಉದ್ದ ಇರುತ್ತೆ, ತೆಳು ಇರುತ್ತಲ್ಲ, ತುಂಬಾ ಹೇರ್ ಫಾಲ್ ಆಗ್ತಾ ಇರುತ್ತೆ, ಅಂಥವರಿಗೆ ಇದಕ್ಕೆ ಬೇಕಾದರೆ 3-4 ಸ್ಪೂನ್ 5 ಸ್ಪೂನ್ ಬೇಕಾದರೆ ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ಕೊಳ್ಬೋದು. ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಇದನ್ನು ನೀವು ನಿಮ್ಮ ಕೂದಲಿನ ಬುಡಕ್ಕೆ ಅಪ್ಲೈ ಮಾಡಬೇಕು. ಇದನ್ನು ನೀವು ಮಕ್ಕಳಿಗೆ ಕೂಡ ಅಪ್ಲೈ ಮಾಡ್ಬೋದು. ಈಗ ಮಕ್ಕಳು ಚಿಕ್ಕ ವಯಸ್ಸಿನಲ್ಲೇ ಗ್ರೇ ಹೇರ್ ಆಗ್ತಾ ಇರುತ್ತೆ ಮಕ್ಕಳಿಗೆ, ಅಂಥವರಿಗೆ ನೀವು ವಾರಕ್ಕೆ ಒಂದು ಸಲ ಅಟ್ಲೀಸ್ಟ್ ತಿಂಗಳಿಗೆ ಒಮ್ಮೆ ಆದ್ರೂ ಈ ಥರ ಹೇರ್ ಪ್ಯಾಕನ್ನು ಹಾಕಿ, ಈಗ ರಜೆ ದಿನ ಅಲ್ವಾ, ಮಕ್ಕಳಿಗೆ ಹಾಕಿ ಎಷ್ಟು ಕೂದಲು ಕಪ್ಪಾಗಿ ಬರುತ್ತೆ ಅಂತ. ಇವಾಗ ಇದನ್ನು ನಾವು ಒಂದು ಬಾಟಲಿಗೆ ಹಾಕಿಟ್ಕೊಳ್ಳೋಣ. ಇದನ್ನು ತುಂಬ ದಿವಸ ನಾವು ಪ್ರಿಸರ್ವ್ ಮಾಡಲಿಕ್ಕೆ ಬರೋದಿಲ್ಲ. ನೀವು ಒಂದು ವೇಳೆ ನಾಳೆ ಹಾಕೋಬೇಕು ಅಂದರೆ ಹಿಂದಿನ ದಿವಸ ಬೇಕಾದರೆ ಮಾಡಿ ಇಟ್ಕೊಳ್ಬೋದು. ನೀವು ಯಾವಾಗ ತಲೆ ಸ್ನಾನ ಮಾಡ್ತೀರೋ ಆವಾಗ ಕರೆಕ್ಟಾಗಿ ಡೇಟ್ ಫಿಕ್ಸ್ ಮಾಡ್ಕೊಳ್ಳಿ. 2 ದಿವಸ ಮುಂಚೆ ನೀವು ಈ ಮೆಂತ್ಯನ ನೆನೆಸಿಟ್ಕೋಬೇಕಾಗತ್ತೆ. ಇವಾಗ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಇದನ್ನು ನಾವು ಒಂದು ಹೇರ್ ಟಾನಿಕ್ ಅಂತಲೂ ಹೇಳ್ಬೋದು. ಕೂದಲಿನ ಬುಡಕ್ಕೆ ತುಂಬಾ ಒಳ್ಳೆಯದಿದು. ಕೂದಲಿನ ಬುಡಕ್ಕೆ ಒಂದು ಶಕ್ತಿನ ಕೊಡುತ್ತೆ, ಎನರ್ಜಿನ ಕೊಡುತ್ತೆ, ಕೂದಲು ಉದುರುವುದನ್ನು ಇದು ನಿಲ್ಲಿಸುತ್ತೆ. ಅಷ್ಟು ಒಳ್ಳೆಯ ಮನೆಮದ್ದು ಇವತ್ತಿನದಾಗಿದೆ ಫ್ರೆಂಡ್ಸ್. ಈ ರೀತಿ ನೀವು ನಿಮ್ಮ ಕೈಗೆ ಇದನ್ನು ಹಾಕ್ಕೊಂಡ್ಬಿಟ್ಟು ಕೂದಲಿಗೆ ಈ ರೀತಿ ನೀಟಾಗಿ ನೀವು ಅಪ್ಲೈ ಮಾಡ್ಕೋಬೇಕು. ಹೀಗೆ ಅಪ್ಲೈ ಮಾಡಿ ಅರ್ಧ ಗಂಟೆ ಆದಮೇಲೆ ಉಗುರು ಬೆಚ್ಚಗಿನ ನೀರಿನಿಂದ ಹೇರ್ ವಾಶ್ ಮಾಡ್ಕೊಳ್ಳಿ. ವಾರಕ್ಕೆ 1 ಸಲ ಈ ರೀತಿ ಹೇರ್ ಪ್ಯಾಕನ್ನು ಹಾಕಿ. ಈ ರೀತಿ ನೀವು ಹೇರ್ ಪ್ಯಾಕನ್ನು ಹಾಕಿ ಹೇರ್ ವಾಶ್ ಆದಮೇಲೆ ಮಾರನೇ ದಿವಸ ಕೂದಲಿಗೆ ಚೆನ್ನಾಗಿ ಕೊಬ್ಬರಿ ಎಣ್ಣೆಯಿಂದ ಆಯಿಲ್ ಮಸಾಜ್ ಮಾಡಿ ಹೇರ್ ಫಾಲ್ ಆಗೋದು ಬೇಗ ಕಂಟ್ರೋಲಿಗೆ ಬರುತ್ತೆ. ಕೂದಲು ತುಂಬ ಚೆನ್ನಾಗಿ ದಟ್ಟವಾಗಿ ಉದ್ದವಾಗಿ ಬೆಳೆಯುತ್ತೆ. ಇದುವರೆಗೂ ನಾನು ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ಆ್ಯಂಡ್ ಬಿ ಹ್ಯಾಪಿ. ಟೇಕ್ ಕೇರ್. ಬಾಯ್.